ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಟ ದರ್ಶನ್ ಮತ್ತು ಗ್ಯಾಂಗ್ನ ಭವಿಷ್ಯ ಇವತ್ತು ಸುಪ್ರೀಂ ಅಂಗಳದಲ್ಲಿ ನಿರ್ಧಾರ ಆಗ್ತಾ ಇದೆ. ಅಮಾವಾಸ್ಯೆ ದಿನವೇ ಡಿ ಗ್ಯಾಂಗ್ನ ಭವಿಷ್ಯ ಇವತ್ತು ನಿರ್ಧಾರ ಆಗುವಂತ ಒಂದು ಚರ್ಚೆ ಆಗ್ತಾ ಇದೆ. ಸುಪ್ರೀಂ ಅಂಗಳದಲ್ಲಿ ನಟ ದರ್ಶನ್ ಮತ್ತು ಗ್ಯಾಂಗ್ನ ಭವಿಷ್ಯ ನಿರ್ಧಾರ ಆಗುತ್ತಾ? ದರ್ಶನ್ ಮತ್ತು ಗ್ಯಾಂಗ್ನ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಅಮಾವಾಸ್ಯೆ ದಿನವೇ ಡಿ ಗ್ಯಾಂಗ್ ಭವಿಷ್ಯ ನಿರ್ಧಾರ. ಸುಪ್ರೀಂ ಅಂಗಳದಲ್ಲಿ ಜಾಮೀನು ಮುಂದುವರಿಯುತ್ತಾ ಅಥವಾ ಬೇಲ್ ರದ್ದಾಗುತ್ತಾ ಅನ್ನುವಂಥ ಒಂದು ಚರ್ಚೆ. ಕೊಲೆ ಕೇಸಲ್ಲಿ ಡಿ ಗ್ಯಾಂಗ್ ಮತ್ತೆ ಜೈಲು ಪಾಲಾಗ್ತಾರ? ಸುಪ್ರೀಂನಲ್ಲಿ ರಾಜ್ಯ ಸರ್ಕಾರದ ಮೇಲ್ಮನವಿಯ ವಿಚಾರಣೆ. ದರ್ಶನ್ ಮತ್ತು ಗ್ಯಾಂಗ್ನ ಜಾಮೀನು ಭವಿಷ್ಯ ನಿರ್ಧಾರ ಇವತ್ತು ಸುಪ್ರೀಂ ಅಂಗಳದಲ್ಲಿ. ಅಮಾವಾಸ್ಯೆ ದಿನವೇ ಭವಿಷ್ಯ ನಿರ್ಧಾರ ಆಗುತ್ತಾ? ಜಾಮೀನು ಮುಂದುವರಿಯುತ್ತಾ ಅಥವಾ ಈ ಒಂದು ಬೇಲ್ ರದ್ದಾಗುತ್ತಾ ಅನ್ನುವಂಥ ಒಂದು ಪ್ರಶ್ನೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಪ್ರಮುಖ 7 ಜನ ಆರೋಪಿಗಳು ನಟ ದರ್ಶನ್ ಮತ್ತು ಗ್ಯಾಂಗ್. ಕಳೆದ ವರ್ಷ 2024 ಡಿಸೆಂಬರ್ನಲ್ಲಿ ನಟ ದರ್ಶನ್ ಮತ್ತು ಇಡೀ ಗ್ಯಾಂಗ್ಗೆ ಬೇಲ್ ಕೊಟ್ಟಿತ್ತು ರಾಜ್ಯದ ಉಚ್ಚ ನ್ಯಾಯಾಲಯ, ಹೈಕೋರ್ಟ್. ಇದನ್ನು ಪ್ರಶ್ನೆ ಮಾಡಿ ರಾಜ್ಯ ಸರ್ಕಾರ ಸುಪ್ರೀಂ ಅಂಗಳಕ್ಕೆ ಹೋಗಿತ್ತು, ಮೇಲ್ಮನವಿಯನ್ನು ಸಲ್ಲಿಸಿತ್ತು ಬೇಲ್ ರದ್ದು ಕೋರಿ. ಈಗಾಗಲೇ 3 ಬಾರಿ ಮುಂದೂಡಿಕೆ ಆಗಿದೆ ನಟ ದರ್ಶನ್ ಮತ್ತು ಗ್ಯಾಂಗ್ನ ಈ ಒಂದು ಮೇಲ್ಮನವಿ ವಿಚಾರಣೆ. ಹೀಗಾಗಿ ಇವತ್ತು ಬಹುತೇಕ ತೀರ್ಪು ಪ್ರಕಟ ಆಗಬಹುದು, ಭವಿಷ್ಯ ನಿರ್ಧಾರ ಆಗಬಹುದು ಅಂತ ಹೇಳಲಾಗ್ತಾ ಇದೆ. ನಟ ದರ್ಶನ್ ಶೂಟಿಂಗಲ್ಲಿದ್ದಾರೆ ವಿದೇಶದಲ್ಲಿ. ಇಲ್ಲ ಒಂದು ಕಡೆ ಟೆನ್ಷನ್ ಶುರುವಾಗ್ತಾ ಇದೆ. ದರ್ಶನ್ ಮತ್ತು ಪವಿತ್ರ ಗೌಡ ಸೇರಿ 7 ಆರೋಪಿಗಳಿಗೆ ಟೆನ್ಷನ್ ಶುರುವಾಗ್ತಾ ಇದೆ. ಆರೋಪಿಗಳ ಬೇಲ್ ರದ್ದು ಕೋರಿ ಸರ್ಕಾರ ಮೇಲ್ಮನವಿಯನ್ನು ಸಲ್ಲಿಸಿರುವಂಥದ್ದು ಸುಪ್ರೀಂ ಕೋರ್ಟ್ಗೆ. 7 ಆರೋಪಿಗಳಿಗೆ ಬೇಲ್ ನೀಡಿರುವಂತಹ ರಾಜ್ಯ ಹೈಕೋರ್ಟ್ ಆದೇಶವನ್ನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ದಾರೆ ರಾಜ್ಯ ಸರ್ಕಾರ. ಈಗಾಗಲೇ ಸರ್ಕಾರದ ಪರ ಸಿದ್ಧಾರ್ಥ ಲೂತ್ರಾ ವಾದವನ್ನು ಮಂಡಿಸಿಬಿಟ್ಟಿದ್ದಾರೆ. ಆರೋಪಿ ದರ್ಶನ್ ಪರ ವಕೀಲ ಸಿದ್ಧಾರ್ಥ ದವೆ ಇವತ್ತು ವಾದವನ್ನು ಮಂಡಿಸ್ತಾ ಇದ್ದಾರೆ. ವಾದ ಮಂಡನೆಗೆ ಸಮಯಾವಕಾಶವನ್ನು ಕೇಳಿದ್ದಂತಹ ದರ್ಶನ್ ಪರ ವಕೀಲ ಸಿದ್ಧಾರ್ಥ ದವೆ ದರ್ಶನ್ ಪರ ವಾದವನ್ನು ಮಂಡಿಸ್ತಾ ಇದ್ದಾರೆ. ವಕೀಲ ಸಿದ್ಧಾರ್ಥ ದವೆ ಇವತ್ತು ಸುಪ್ರೀಂನಲ್ಲಿ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ. ನಮ್ಮ ಪ್ರತಿನಿಧಿ ಡೆಸ್ಕ್ನಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಬಸವರಾಜು. ನಟ ದರ್ಶನ್ ಮತ್ತು ಗ್ಯಾಂಗ್ನ ಇವತ್ತು ತೀರ್ಪು ಬಹುತೇಕ ಪ್ರಕಟ ಆಗಬಹುದು ಅಂತ ಹೇಳಲಾಗ್ತಾ ಇದೆ. ಈಗಾಗಲೇ 2-3 ಬಾರಿ ಸುಪ್ರೀಂನಲ್ಲಿ ಅರ್ಜಿ ವಿಚಾರಣೆ ಮುಂದೂಡಿಕೆ ಆಗಿದೆ. ಈಗಾಗಲೇ ರಾಜ್ಯ ಸರ್ಕಾರದ ಪರ ವಾದ ಮಂಡನೆ ಆಗಿಬಿಟ್ಟಿದೆ. ಇವತ್ತು ದರ್ಶನ್ ಪರ ವಕೀಲರು ಸಿದ್ಧಾರ್ಥ ದವೆ ವಾದವನ್ನು ಮಂಡಿಸ್ತಾ ಇದ್ದಾರೆ. ಏನಾಗಬಹುದು ಅನ್ನುವಂತಹ ಡೀಟೇಲ್ಸ್ ಕೊಡೋದಾದ್ರೆ ಸಂತೋಷ್, ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ 7 ಆರೋಪಿಗಳಿಗೆ ಇವತ್ತು ಬಿಗ್ ಡೇ. ದರ್ಶನ್, ಪವಿತ್ರ ಗೌಡ, ನಾಗರಾಜ್, ಜನುಕುಮಾರ್, ಲಕ್ಷ್ಮಣ್ ಏನು ಪ್ರದೋಷ್ ಏನಿದ್ದಾರೆ, ಈ ಆರೋಪಿಗಳಿಗೆ ಇವತ್ತು ಪ್ರಮುಖವಾದ ದಿನ. ಯಾಕಂದರೆ ಹೈಕೋರ್ಟು ಇವರಿಗೆ ರಿಲೀಫನ್ನು ಕೊಟ್ಟಿತ್ತು, ಹೈಕೋರ್ಟ್ ಇವರಿಗೆ ಜಾಮೀನನ್ನು ಕೊಟ್ಟಿತ್ತು. ಆ ಜಾಮೀನನ್ನು ಪ್ರಶ್ನಿಸಿ ಇವತ್ತು ಏನು ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ಇದೆ. ಯಾಕಂದರೆ ರಾಜ್ಯ ಸರ್ಕಾರ ಈ ಅರ್ಜಿಯನ್ನು ಹಾಕಿದಂಥ ಸಂದರ್ಭದಲ್ಲಿ ಇವರು ಪ್ರಮುಖ ಪಾತ್ರವನ್ನು ವಹಿಸ್ತಿರುವಂಥವರು ಕೊಲೆ ಪ್ರಕರಣದಲ್ಲಿ. ಯಾಕಂದರೆ ಇವರು ಆಚೆ ಇದ್ದರೆ ಸಾಕ್ಷಿಗಳನ್ನು ನಾಶ ಮಾಡುವಂಥದ್ದು. ಅಷ್ಟೇ ಅಲ್ಲದೆ A2 ಆರೋಪಿ ಆಗಿರುವಂಥ ದರ್ಶನ್ ಏನಿದ್ದಾನೆ, ದರ್ಶನ್ ಸ್ವತಃ ಸಾಕ್ಷಿಗಳ ಜೊತೆಗೆ ಫೋಟೋ ತೆಗೆಸ್ಕೊಂಡಿರೋದಾಗಿರ್ಬೋದು, ಸಾಕ್ಷಿಗಳ ಜೊತೆಗೆ ಗುರ್ಸ್ಕೊಂಡಿದ್ದಾರೆ. ಹಾಗಾಗಿ ಇವರ ಜಾಮೀನನ್ನು ರದ್ದು ಮಾಡಬೇಕು. ಯಾಕಂದರೆ ಇವರು ಏನು ಸಾಕ್ಷಿಗಳಿದ್ದಾರೆ, ಸಾಕ್ಷಿಗಳ ಮೇಲೆ ಪ್ರಭಾವವನ್ನು ಬೀರ್ತಾರೆ ಅನ್ನುವಂಥ ನಿಟ್ಟಿನಲ್ಲಿ ಏನು ರಾಜ್ಯ ಸರ್ಕಾರದ ಪರ ವಕೀಲರಾಗಿರುವಂಥ ಸಿದ್ಧಾರ್ಥ ಲೋತ್ರಾ ಅವರು ವಾದವನ್ನು ಮಾಡುವಂಥ ಕೆಲಸವನ್ನು ಮಾಡಿದ್ರು. ಅದಕ್ಕೆ ಪ್ರತಿವಾದವಾಗಿ ಇವತ್ತು ದರ್ಶನ್ ಪರ ವಕೀಲರು ಮತ್ತು ಉಳಿದ ಆರೋಪಿಗಳ ಪರ ವಕೀಲರು ಕೂಡ ಇವತ್ತು ವಾದವನ್ನು ಮಾಡ್ತಾರೆ. ಯಾಕಂದರೆ ಈಗಾಗಲೇ ಕೂಡ ದರ್ಶನ್ ಅವರು ಸಾಕಷ್ಟು ಸಿನಿಮಾ ರಂಗಗಳಲ್ಲಿ ಆಕ್ಟಿವಿಟೀಸ್ಗಳನ್ನು ಮಾಡ್ತಾ ಇದ್ದಾರೆ, ಸಾಕಷ್ಟು ಅವರನ್ನು ನಂಬಿಕೊಂಡು ಜೀವನವನ್ನು ನಡೆಸ್ತಾ ಇದ್ದಾರೆ. ಅವ್ರಿಗೆಲ್ರಿಗೂ ಕೂಡ ಅನ್ನ ಸಿಗ್ತಾ ಇದೆ. ಹಾಗಾಗಿ ಅವ್ರಿಗೆ ಜಾಮೀನನ್ನು ಕೊಡಬೇಕು ಮತ್ತು ಹೈಕೋರ್ಟ್ ಕೊಟ್ಟಿರುವಂಥ ಜಾಮೀನು ಏನಿದೆ ಈ ಆಧಾರದ ಮೇಲೆ ಜಾಮೀನನ್ನು ಕೊಟ್ಟಿದೆ. ಗ್ರೌಂಡ್ಸ್ ಆಫ್ ಅರೆಸ್ಟನ್ನು ಸರಿಯಾದ ರೀತಿಯಲ್ಲಿ ಪೊಲೀಸರು ಕೊಟ್ಟಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ವಾದವನ್ನು ಮಾಡುವಂಥ ಸಾಧ್ಯತೆ ಇದೆ. ಹಾಗಾಗಿ ವಾದ ಪ್ರತಿವಾದವನ್ನು ಆಲಿಸಿ ಇವತ್ತು ಸುಪ್ರೀಂ ಕೋರ್ಟ್ನ ದ್ವಿಸದಸ್ಯ ಪೀಠ ಇವತ್ತು ಆರ್ಡರನ್ನು ಮಾಡೋದಿದೆ, ಆದೇಶವನ್ನು ಕೊಡೋದಿದೆ. ಬಹುತೇಕವಾಗಿ ಕಳೆದ ಬಾರಿ ದರ್ಶನ್ಗೆ ಜಾಮೀನು ಯಾಕೆ ರದ್ದು ಮಾಡಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳು ಕೂಡ ಏನೋ ಒಂದು ರೀತಿಯಾಗಿ ಪ್ರಶ್ನೆಯನ್ನು ಕೇಳುವಂಥ ಕೆಲಸವನ್ನು ಕೂಡ ಮಾಡಿದ್ರು. ಆ ಎಲ್ಲ ಪ್ರಶ್ನೆಗಳಿಗೂ ಕೂಡ ಇವತ್ತು ದರ್ಶನ್ ಪರ ವಕೀಲರು ಏನಿದ್ದಾರೆ ಅವರು ಉತ್ತರಿಸುವಂಥ ಕೆಲಸವನ್ನು ಮಾಡ್ತಾರೆ, ಪ್ರತಿವಾದವನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ವಾದ ಪ್ರತಿವಾದ ಆದ ಬಳಿಕವಾಗಿ ದರ್ಶನ್ ಜಾಮೀನು ರದ್ದಾಗುತ್ತಾ ಅಥವಾ ಜಾಮೀನು ಸಿಗುತ್ತಾ ಅನ್ನೋದ್ರ ಬಗ್ಗೆ ಭಾರಿ ಕುತೂಹಲ ಇರುವಂಥದ್ದು. ಥ್ಯಾಂಕ್ ಯು ಬಸವರಾಜು ತಮ್ಮೆಲ್ಲ ಡೀಟೇಲ್ಸ್ಗಾಗಿ.